ನಮಸ್ತೆ ವಿದ್ಯಾರ್ಥಿಗಳೇ, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಮುಂದಿನ ವಿಡಿಯೋಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ವಿಡಿಯೋದಲ್ಲಿ ನಾವು ಸೆಕೆಂಡ್ PUCಯ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸನ್ನು ಮಾಡಬೇಕಂತ ಇದ್ದೇನೆ. ಹಾಗೆ ನಮ್ಮ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ 6362324224. ಹಾಗೆ ನೀವು ಇನ್ಸ್ಟಾಗ್ರಾಮಿಗೆ ಹೋಗಿಯೂ ಕೂಡ ನಮ್ಮ ಪೇಜನ್ನು ಸರ್ಚ್ ಮಾಡ್ಬೋದು, ಅದರಲ್ಲೂ ಕೂಡ ನಮ್ಮ ಪೇಜ್ಗಳು ಸಿಗುತ್ತಾ. ಇನ್ಸ್ಟಾಗ್ರಾಮಲ್ಲಿ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ ಕೊಡಿ, ಸಿಗುತ್ತೆ. ನಿಮ್ಗೆ ಏನೇ ಡೌಟ್ಸ್ಗಳಿದ್ರೂ ಕೂಡ ಖಂಡಿತ ನೀವು ನಮಗೆ ಪರ್ಸ್ನಲಾಗಿ ಮೆಸೇಜ್ ಮಾಡ್ಬೋದು. ಮೆಸೇಜ್ ಮಾಡಿದರೆ ಎಲ್ಲ ಸಮಸ್ಯೆಗಳನ್ನು ಕೂಡ ಏನೇ ಪ್ರಾಬ್ಲಮ್ಸ್ಗಳಿದ್ರೂ ಅದನ್ನು ನಾವು ಸಾಲ್ವ್ ಮಾಡಿ ಕೊಡ್ತೇವೆ. ಇದೆಲ್ಲದೂ ಕೂಡ ಅಬ್ಸಲ್ಯೂಟಾಗಿ ಫ್ರೀಯಾಗಿ ಸಿಗ್ತಾ ಇದೆ ನಿಮಗೆ. ಇವತ್ತು ನಾನು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸ್ಟೂಡೆಂಟ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್. ಟೂ ಮಾರ್ಕ್ಸ್ MCQ ಬರುತ್ತೆ, 2 3 ಮಾರ್ಕ್ಸಿಂದ ಒಂದು ಪ್ರಾಬ್ಲಮ್ ಬರುತ್ತೆ, ಪ್ಲಸ್ 5 ಮಾರ್ಕ್ಸಿಂದ ಒಂದು ಪ್ರಾಬ್ಲಮ್ ಬರುತ್ತೆ. ಟೋಟಲ್ 10 ಮಾರ್ಕ್ಸ್ ಕ್ವಶನ್ಸ್ ಇದರಿಂದ ಬರುತ್ತೆ. ಆಯಿತಾ? ಈ ಚಾಪ್ಟ್ರಿಂದ ಟೋಟಲ್ 10 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ. ಇವತ್ತು ನಾನು ಏನು ಮಾಡ್ತಾ ಇದ್ದೇನೆ ಕೇಳಿದರೆ MCQ ಅನ್ನು ಸಾಲ್ವ್ ಮಾಡ್ತಾ ಇದ್ದೇನೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ. MCQ ಅನ್ನು ಎರಡು ಸಾಲ್ವ್ ಮಾಡಿ, ಯಾಕಂದರೆ MCQ ಅನ್ನೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಎಲ್ಲರೂ ಹೇಳಿದ ಪ್ರಕಾರ ಸರ್ MCQ ಅರ್ಥ ಆಗೋದಿಲ್ಲ, ಸ್ವಲ್ಪ MCQ ಬಗ್ಗೆ ವೀಡಿಯೋ ಮಾಡಿ ಅಂತ ಹೇಳಿದರು. ಫಸ್ಟ್ MCQ ಮಾಡ್ತೇನೆ, ಅದಾದ ನಂತರ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಪ್ರಾಬ್ಲಮ್ಸನ್ನು ಮಾಡ್ತೇನೆ. ಆಯಿತಾ ಸ್ಟೂಡೆಂಟ್ಸ್? ಇಲ್ಲಿ ನೋಡಿ ಕ್ವಶನ್ಸ್, ನಾನು ಸೊಲ್ಯೂಷನ್ ಇಲ್ಲೇ ಮಾಡ್ತೇನೆ. ಆಯಿತಾ? ಸೊಲ್ಯೂಷನ್ ನಿಮ್ಮ ಎದುರುಗಡೆ ಇದು ಮಾಡ್ತಾನೆ. ಸೊ ಫಸ್ಟ್ ಕ್ವಶನ್ಸ್ ನೋಡಿ. ರಿಲೇಷನ್ R ಇನ್ ದ ಸೆಟ್ 1, 2, 3 ಗಿವನ್ ಬೈ R = 1, 1, 2, 2, 3, 3, 1, 2, 2, 1, 1, 3 ದೆನ್ R ಈಸ್. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ಸು. ಅಂದರೆ ಟ್ರಾನ್ಸಿಟಿವ್, ಸಿಮೆಟ್ರಿಕ್, ರಿಫ್ಲೆಕ್ಸಿವ್ ಮೇಲೆ 100% ಒಂದು ಕ್ವಶನ್ ಕೇಳ್ತಾರೆ. ಡೈರೆಕ್ಟ್ ಕ್ವಶನ್ ಕೇಳ್ತಾರೆ, ಅದರಲ್ಲಿ ಏನು ಉಲ್ಟಾ ಕ್ವಶನ್ಸ್ ಏನು ಇರೋದಿಲ್ಲ, ಆರಾಮ್ಸೆ ಇರುತ್ತೆ. ನೀವು ಇದನ್ನು ಆರಾಮ್ಸೆ ಸ್ಕೋರ್ ಮಾಡ್ಬೋದು. ಯಾಕಂತ ಕೇಳಿದರೆ ಇದು CET ಕೂಡ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಗಿದೆ. CETಯಲ್ಲೂ ಇದು 2 to 3 ಮಾರ್ಕ್ಸ್ ಈ ಚಾಪ್ಟ್ರಿಂದ ಕೇಳ್ತಾರೆ. ಅದಕ್ಕೋಸ್ಕರ ಈ ಚಾಪ್ಟರ್ನ ಎಟ್ ಎನಿ ಕಾಸ್ಟ್ ಬಿಡಬೇಡಿ ಸ್ಟೂಡೆಂಟ್ಸ್, ಅಂದರೆ ಮಾಡಿ. ಆಯಿತಾ? ಈಗ ನೋಡಿ, ರಿಲೇಷನ್ R ಇನ್ ದ ಸೆಟ್ 1, 2, 3 ನಿಮಗೂ ನೋಡಿ ಸೆಟ್ಟನ್ನು ಕೊಟ್ಟಿದ್ದಾರೆ. ನಾನು ಸೆಟ್ಟನ್ನು ಇವಾಗ A ಅಂತ ತಗೊಳ್ತೇನೆ. 1, 2, 3 ಸೆಟ್ ನೀವು ಏನು ಕೂಡ ತೊಗೊಳ್ಬೋದು ಅಲ್ವಾ. ಇದು ಏನು ಹೇಳುತ್ತೆ? ರಿಲೇಷನ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ? R = 1, 1, 2, 2, 3, 3, 1, 2, 2, 1, 1, 3 ಅಲ್ವಾ. ಇದನ್ನು ಕೊಟ್ಟಿದ್ದಾರೆ ಅವರು. R ರಿಲೇಷನನ್ನು ಕೊಟ್ಟಿದ್ದಾರೆ, ಅದರ ಜೊತೆ ಸೆಟ್ಟನ್ನು ಕೊಟ್ಟಿದ್ದಾರೆ. ಸರಿಯಾ? ಅವ್ರು ಏನು ಹೇಳ್ತಾ ಇದ್ದಾರೆ? ವೆದರ್ ಇಟ್ಸ್ ಅ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಂತ ನಾವು ಪ್ರೂವ್ ಮಾಡಬೇಕಲ್ವಾ. ಈಗ ನಿಮಗೆ ಫಸ್ಟಿಗೆ ಗೊತ್ತಿದೆ ರಿಫ್ಲೆಕ್ಸಿವ್ ಏನಾಗುತ್ತೆ, ಯಾವಾಗ ಅದು ರಿಫ್ಲೆಕ್ಸಿವ್ ಆಗುತ್ತೆ. ಒಂದು ರಿಲೇಷನ್ ಅನ್ನೋದು ರಿಫ್ಲೆಕ್ಸಿವ್ ಆಗೋದು ಯಾವಾಗ ಹೇಳಿ? ವೆನ್ ಇಟ್ ಈಸ್ A, A ಬಿಲಾಂಗ್ಸ್ ಟು R ಆಗಿದ್ದರೆ ಅದನ್ನು ರಿಫ್ಲೆಕ್ಸಿವ್ ಅಂತ ಕರೀತಾರೆ. A, A ಬಿಲಾಂಗ್ಸ್ ಟು R. A, A ಅಂದರೆ ಮೀನಿಂಗ್ ಏನಂತ ಕೇಳಿದರೆ, ಇಲ್ಲಿ ಕೊಟ್ಟಿರುವ ಸೆಟ್ಟಲ್ಲಿ ಇರೋವಂಥ ಎಲ್ಲ ಎಲಿಮೆಂಟ್ಗಳ ಡಬ್ಲೆಟ್ಗಳು. ಡಬ್ಲೆಟ್ ಅಂದರೆ ಮೀನಿಂಗ್ ಏನಂತ ಕೇಳಿದರೆ, ಇಲ್ಲಿ 1, 2, 3 ಇದೆಯಲ್ಲ, ಇಲ್ಲಿ ನಿಮ್ಮ ರಿಲೇಷನಲ್ಲಿ ಇಲ್ಲಿರುವ ನಂಬರ್ನ ಡಬ್ಲೆಟ್ 1, 1, 2, 2, 3, 3 ಇರಲೇಬೇಕು. ಅದು ಇದ್ದರೆ ಅದನ್ನು ರಿಫ್ಲೆಕ್ಸಿವ್ ಅಂತ ಕರೀತಾರೆ. ಇಲ್ಲಿ ನೋಡಿ, ಕೊಟ್ಟಿರೋ ರಿಲೇಷನಲ್ಲಿ ಕೊಟ್ಟಿರೋ ಸೆಟ್ಟಿನ ಎಲ್ಲ ಎಲಿಮೆಂಟ್ಗಳ ಡಬ್ಲೆಟ್ ಇದೆಯಲ್ಲ, ಅದು ಬಿಟ್ಟು ಎಕ್ಸ್ಟ್ರಾ ಇಲ್ಲಿ 4, 4 ಇದ್ದರೆ ಪ್ರಾಬ್ಲಮ್ ಇಲ್ಲ. ಬಟ್ ಅಲ್ಲಿ ಕೊಟ್ಟಿರೋ ಸೆಟ್ಟಿನ ಎಲ್ಲ ಎಲಿಮೆಂಟ್ಗಳ ಡಬ್ಲೆಟ್ಗಳು ಕಂಪಲ್ಸರಿ ಇರಲೇಬೇಕಾಗತ್ತೆ. ಸೊ ಇದೆ ಅಲ್ವಾ. ಸೊ ಇಟ್ ಈಸ್ ರಿಫ್ಲೆಕ್ಸಿವ್ ಅಂತ ನಾವು ಇದು ಮಾಡ್ಬೋದಲ್ಲ, ಹೌದಂತ ಹೇಳ್ಬೋದಲ್ಲ, ಒಪ್ಕೊಳ್ಬೋದಲ್ಲ. ಇಟ್ ಈಸ್ ಟ್ರೂ ಅಲ್ಲ, ಇದು ರಿಫ್ಲೆಕ್ಸಿವ್ ಹೌದಲ್ವಾ. ಯಾಕಂತ ಕೇಳಿದರೆ ಅಲ್ಲಿ ನೋಡಿ 1, 2 ಇಲ್ಲಿ ಬರಿಬೇಕು ನೀವು ಇವಾಗ. ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಬರಿಬೇಕಂತಿಲ್ಲ. 1, 1, 2, 2, 3, 3 ದೀಸ್ ಆಲ್ ಬಿಲಾಂಗ್ಸ್ ಟು R. ರಿಲೇಷನ್ ಬಿಲಾಂಗ್ ಆಗುತ್ತಲ್ಲ, ದಟ್ ಈಸ್ ವೈ ಇಟ್ ಈಸ್ ಅ ರಿಫ್ಲೆಕ್ಸಿವ್. ಸೊ ರಿಫ್ಲೆಕ್ಸಿವ್ ಆಯಿತು. ಓಕೆ, ಈಗ ನೆಕ್ಸ್ಟ್ ನೀವು ಇದು ಮಾಡಬೇಕಾಗಿದ್ದು ರಿಫ್ಲೆಕ್ಸಿವ್ ಆದಮೇಲೆ ಸಿಮೆಟ್ರಿಕನ್ನು ಚೆಕ್ ಮಾಡಬೇಕು. ಸಿಮೆಟ್ರಿಕ್ ಅಂದರೆ ಏನಂತ ಹೇಳುತ್ತೆ? ಸಿಮೆಟ್ರಿಕ್ ರಿಲೇಷನ್ಶಿಪ್ ಏನು ಹೇಳುತ್ತೆ? ಇಫ್ A, B ಬಿಲಾಂಗ್ಸ್ ಟು R ವಿಚ್ ಇಂಪ್ಲೈಸ್ B, A ಬಿಲಾಂಗ್ಸ್ ಟು R. ಅಂದರೆ ಮೀನಿಂಗ್ ಏನಂತ ಕೇಳಿದರೆ, A, B ಅನ್ನೋದು Rಗೆ ಬಿಲಾಂಗ್ ಆಗಿದ್ದರೆ B, A ಮಸ್ಟ್ ಶುಡ್ ಬಿಲಾಂಗ್ಸ್ ಟು R. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ 1, 1 ನೀವು ಯಾವತ್ತೂ ಇದಕ್ಕೆ ಚೆಕ್ ಮಾಡೋ ಅಗತ್ಯನೇ ಇಲ್ಲ. ಯಾಕಂದರೆ ಅದನ್ನು ಉಲ್ಟಾ ಮಾಡಿದರೆ ಅದೇ ಆನ್ಸರ್ ಬರುತ್ತಲ್ಲ. 1, 1 ಉಲ್ಟಾ ಮಾಡಿದರೆ 1, 1 ಬರೋದಲ್ವ. ಯಾಕಂದರೆ ಇಲ್ಲಿ A, B A ಅಲ್ವಾ. ಸೊ ಈಗ ನೋಡಿ, ನಾನು ಇದನ್ನು ತಗೊಳ್ತೇನೆ. 1, 2 ಬಿಲಾಂಗ್ಸ್ ಟು R ಇದ್ದರೆ ರಿಲೇಷನಲ್ಲಿ ಇದೆಯಲ್ಲ 1, 2, 2, 1 ಕಂಪಲ್ಸರಿ ಇರಲೇಬೇಕು ಇದೆಯಲ್ಲ. ಓಕೆ, ಖಾಲಿ ಒಂದನ್ನು ತೊಗೊಂಡು ನೀವು ಕನ್ಕ್ಲೂಷನಿಗೆ ಬಂದ್ಕೊಂಡು ಇದನ್ನು ಸಿಮೆಟ್ರಿಕ್ ಅಂತ ಟ್ರೂ ಅಂತ ಹೇಳೋದಲ್ಲ. ಇನ್ನೂ ಒಂದು ಎಲಿಮೆಂಟ್ ಇದೆಯಲ್ಲ ಇಲ್ಲಿ, ಯಾವುದಿದೆ? 1, 3 ಇದೆ, ಅದು ಬಿಲಾಂಗ್ಸ್ ಟು R ಆಗಿದ್ದರೆ 3, 1 ಮಸ್ಟ್ ಬಿಲಾಂಗ್ಸ್ ಟು R. ಅಂದರೆ ಈ 3, 1 ಅನ್ನೋದು ಈ ಸೆಟ್ಟಲ್ಲಿ ಇರಲೇಬೇಕು, ಈ ರಿಲೇಷನಲ್ಲಿ ಇರಲೇಬೇಕು. ಇದೆಯಾ? ಇಲ್ಲ ಅಲ್ವಾ. ನಿಮಗೆ ಡಿಸ್ಪ್ರೂವ್ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಸಿಗುತ್ತಾ ನೋಡಿ, ಸಾಕು. ಇಲ್ಲಿ ಡಿಸ್ಪ್ರೂವ್ ಮಾಡಲಿಕ್ಕೆ ಒಂದಿದೆಯಲ್ಲ. ಸೊ ಇಟ್ ಈಸ್ ನಾಟ್ ಅ ಸಿಮೆಟ್ರಿಕ್.
ಕರೆಕ್ಟಾ. ನೆಕ್ಸ್ಟ್ ಟ್ರಾನ್ಸಿಟಿವನ್ನು ಪ್ರೂವ್ ಮಾಡಲಿಕ್ಕೆ ಏನು ಮಾಡ್ತೀರಾ, ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್, ನೀವು ಇಲ್ಲೇ ಮಿಸ್ ಮಾಡ್ತೀರಾ. ಎ ಕೊಮ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಕೊಮ ಸಿ ಬಿಲಾಂಗ್ಸ್ ಟು ಆರ್ ಆಗಿದ್ದರೆ ವಿಚ್ ಇಂಪ್ಲೈಸ್ ಎ ಕೊಮ ಸಿ ಮಸ್ಟ್ ಬಿಲಾಂಗ್ಸ್ ಟು ಆರ್. ಅಂದರೆ ಏನು ಹೇಳಿ, ಎ ಕೊಮ ಬಿ ಬಿಲಾಂಗ್ಸ್ ಟು ಆರ್ ಆಗಿದ್ದು ಇವು ಎರಡೂ ಕಂಡೀಷನ್ ಮೀಟ್ ಆಗಬೇಕು ಸ್ಟೂಡೆಂಟ್ಸ್. ಖಾಲಿ ಇದೊಂದು ಕಂಡೀಷನನ್ನು ಮೀಟ್ ಆಗುತ್ತೆ, ಬಟ್ ಈ ಕಂಡೀಷನ್ ಮೀಟ್ ಆಗಲಿಲ್ಲ ಅಂತ ಅಂದ್ಕೊಂಡು ನೀವು ಟ್ರಾನ್ಸಿಟಿವ್ ಅಲ್ಲ ಅಂತ ಬರೆಯೋದಲ್ಲ. ಟ್ರಾನ್ಸಿಟಿವ್ ಈ ಕಂಡೀಷನ್ ಇದೆ, ಬಟ್ ಈ ಕಂಡೀಷನ್ ಇಲ್ಲದೆ ಇದ್ದರೆ ಇಟ್ ಈಸ್ ಅ ಟ್ರಾನ್ಸಿಟಿವ್. ಈ ಕಂಡೀಷನು ಇದೆ, ಈ ಕಂಡೀಷನು ಇದೆ, ಬಟ್ ಈ ಕಂಡೀಷನ್ ಇಲ್ಲ, ಆವಾಗ ಇಟ್ ಈಸ್ ನಾಟ್ ಅ ಟ್ರಾನ್ಸಿಟಿವ್ ಅಂತ ಬರೀಬೇಕು. ಅದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಇಲ್ಲಿ ಡಬ್ಲೆಟಿಗೆ ಚೆಕ್ ಮಾಡೋ ಅಗತ್ಯ ಇಲ್ಲ. ಈಗ ನೋಡಿ 1,2 ಅಲ್ವಾ, ಇಲ್ಲಿ ಏನು ಮಾಡಬೇಕು ಹೇಳಿ ಗೊತ್ತುಂಟ ನೀವು, ಇಲ್ಲಿ ಯಾವುದರಿಂದ ಎಂಡ್ ಆಗ್ತಿದೆ ಅದೇ ನಂಬರಿಂದ ಸ್ಟಾರ್ಟ್ ಆಗೋ ಇನ್ನೊಂದು ಯಾವುದಾದ್ರೂ ಇದೆಯಾ ನೋಡಿ, 2 ಇಂದ ಎಂಡ್ ಆಗ್ತಿದೆ, 2 ಇಂದ ಸ್ಟಾರ್ಟ್ ಆಗೋದು ಇಲ್ಲೇ ಇದೆ ನೋಡಿ, 2,1 ಇದೆ, 2,1 ಇದೆ. ಅಂದರೆ ಇವೆರಡೂ ಇದೆ. ಅಂದರೆ 1,2 ಇಂದ ಇಲ್ಲಿ ಎಂಡ್ ಆಗ್ತಾ ಇದೆ, 2 ಇಂದ ಸ್ಟಾರ್ಟ್ ಆಗ್ತಾ ಇದೆ. ಇದು ಎ ಆಯಿತು, ಇದು ಬಿ ಆಯಿತು, ಇದು ಬಿ ಆಯಿತು, ಇದು ಸಿ ಆಯಿತು. ವಿಚ್ ಇಂಪ್ಲೈಸ್ ಎ ಕೊಮ ಸಿ ಬಿಲಾಂಗ್ಸ್ ಟು ಆರ್ ಅಲ್ವಾ. ಎ ಅಂದರೆ 1 ಅಲ್ವಾ, ಸಿ ಅಂದರೆ 1, ಅದು ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಹಾಗಂತ ಡೈರೆಕ್ಟ್ ಕನ್ಕ್ಲೂಷನಿಗೆ ಬರಬೇಡಿ. ಈಗ ನೋಡಿ ಬೇರೆ ಯಾವುದಾದ್ರೂ ಇದೆಯಾ ನೋಡಿ, 2,1 ಬಿಲಾಂಗ್ಸ್ ಟು ಆರ್ ಅಲ್ವಾ. ಆ್ಯಂಡ್ 1ಇಂದ ಸ್ಟಾರ್ಟ್ ಆಗೋದು ಇನ್ನೊಂದು ಯಾವುದು ಇದೆ ನೋಡಿ, ಇಲ್ಲಿ ಏನಿದೆ ಹೇಳಿ, 1,3 ಇದೆಯಲ್ಲ, ಬಿಲಾಂಗ್ಸ್ ಟು ಆರ್. ಇವೆರಡೂ ಕಂಡೀಷನ್ ಇದೆ, ಯಾಕಂದರೆ 1ಇಂದ ಎಂಡ್ ಆಗ್ತಾ ಇದೆ, ಇಲ್ಲಿ 1ಇಂದ ಸ್ಟಾರ್ಟ್ ಆಗ್ತಾ ಇದೆ. ಇದು ಎ ಆಯಿತು, ಇದು ಬಿ ಆಯಿತು, ಇದು ಬಿ ಆಯಿತು, ಇದು ಸಿ ಆಯಿತು. ಸೊ ಎ ಕೊಮ ಸಿ ಬಿಲಾಂಗ್ಸ್ ಟು ಆರ್, ಇಟ್ ಮಸ್ಟ್. ಎ ಅಂದರೆ ಏನು, 2,3 ಆರ್ನ ಬಿಲಾಂಗ್ ಆಗಲೇಬೇಕು. ಇದೆಯಾ 2,3 ಇದೆಯಾ ನೋಡಿ ರಿಲೇಷನ್ಸಲ್ಲಿ, ಇಲ್ಲಲ್ಲ. ಸೊ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಅಂದರೆ ನೋಡಿ, ಇದು ರಿಫ್ಲೆಕ್ಸಿವ್ ಹೌದು, ಸಿಮೆಟ್ರಿಕ್ ಅಲ್ಲ, ಟ್ರಾನ್ಸಿಟಿವ್ ಅಲ್ಲ. ಆಪ್ಷನ್ನ ನೋಡಿ, ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್ ಇಲ್ಲ, ಯಾಕಂದರೆ ಸಿಮೆಟ್ರಿಕ್ ಅಲ್ಲ ಅಲ್ವಾ. ಆಮೇಲೆ ಏನು, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಇದಂತೂ 100% ಅಲ್ಲ, ಯಾಕಂದರೆ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಎರಡೂ ಡಿಸ್ಪ್ರೂವ್ ಆಗಿದೆ. ಕರೆಕ್ಟಾ, ಇದು ಅಲ್ಲ ಆನ್ಸರ್. ಥರ್ಡ್ ಒನ್ ನೋಡಿ, ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಅಂತ ಹೇಳಿದ್ದಾರೆ. ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಇದು ಅಲ್ಲ. ಯಾಕೆ ಹೇಳಿ, ರಿಫ್ಲೆಕ್ಸಿವ್ ಹೌದು, ಬಟ್ ಟ್ರಾನ್ಸಿಟಿವ್ ಹೌದಾ, ಅಲ್ಲ ಅಲ್ವಾ. ಸೊ ನಾವಿಲ್ಲಿ ಪ್ರೂವ್ ಮಾಡ್ತಲ್ಲ ಇವಾಗ. ಅಂದರೆ ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಗಲಿಲ್ಲ, ಟ್ರಾನ್ಸಿಟಿವ್ ಆಗಲಿಲ್ಲ. ಕರೆಕ್ಟಾ. ಸೊ ಆನ್ಸರ್ ಏನಾಗುತ್ತೆ, ಇಟ್ ಈಸ್ ನೀದರ್ ಸಿಮೆಟ್ರಿಕ್ ನಾರ್ ಟ್ರಾನ್ಸಿಟಿವ್. ಸಿಮೆಟ್ರಿಕ್ಕೂ ಅಲ್ಲ, ಟ್ರಾನ್ಸಿಟಿವ್ ಅಲ್ಲ ಅಂತ ಆಗುತ್ತೆ. ಆಯಿತಾ, ಇದು ಫಸ್ಟ್ ಕ್ವಶನ್ನು. ಓಕೆ, ಈಗ ಸೆಕೆಂಡ್ ಕ್ವಶನ್ಸನ್ನು ನೋಡಿ ಸ್ಟೂಡೆಂಟ್ಸು. ಇದರ ಸೆಕೆಂಡ್ ಕ್ವಶನ್ಸನ್ನು ಇದು ಮಾಡ್ತೇನೆ ನೋಡಿ, ಇಲ್ಲಿ ಸಾಲ್ವ್ ಮಾಡ್ತೇನೆ ನಾನು. ಆ್ಯಕ್ಚುಲಿ ನಾನು ಇದನ್ನು ಇದು ಮಾಡಿದ್ದೇನೆ, ಬಟ್ ಸ್ಟಿಲ್ ನಿಮಗೆ ತೋರಿಸ್ಬೇಕಲ್ಲ. ಸೊ ಅದಕ್ಕೋಸ್ಕರ ಇದನ್ನೀಗ ಸಾಲ್ವ್ ಮಾಡ್ತೇನೆ. ಎರಡನೇ ಕ್ವಶನ್ನ ಇಲ್ಲೇ ಸಾಲ್ವ್ ಮಾಡ್ತೇನೆ ನೋಡಿ. ಸೆಕೆಂಡ್ ಕ್ವಶನ್ನು ಆಲ್ರೆಡಿ ಸಾಲ್ವ್ಡ್, ಬಟ್ ಸ್ಟಿಲ್ ನಿಮಗೆ ಇದು ಮಾಡಬೇಕಂತ ಇದು ಮಾಡ್ತಾ ಇದ್ದಾನೆ, ತೋರಿಸ್ತಾ ಇದ್ದಾನೆ ಅಷ್ಟೇ. ಸೆಕೆಂಡ್ ಕ್ವಶನ್ನ ರಿಲೇಷನ್ನ, ಪುನಃ ಕ್ವಶನ್ ನೋಡಿ, ರಿಲೇಷನ್ ಆರಿಂದ ಸೆಟ್ 1 2 3 ಅಂದರೆ ಸೆಟ್ ಇದೆ ಏನಂತ ಹೇಳಿದ್ದಾರೆ 1 2 3. ನಾನು ಸೆಟ್ಟನ್ನು 1 2 3 ಅಂತ ತಗೊಳ್ತಾ ಇದ್ದೇನೆ. ಈವನ್ ಬೈ ರಿಲೇಷನನ್ನು ಕೊಟ್ಟಿದ್ದಾರೆ ಅವರು, ಏನಂತ ಕೊಟ್ಟಿದ್ದಾರೆ 1,2 ಮತ್ತು 2,1 ಅಂತ ಕೊಟ್ಟಿದ್ದಾರೆ ಅಲ್ವಾ. ಕ್ವಶನ್ ಕೇಳಿದ್ದಾರೆ ಸಿಮೆಟ್ರಿಕ್ ಬಟ್ ನಾಟ್ ರಿಫ್ಲೆಕ್ಸಿವ್ ಬಟ್ ನಾಟ್ ಸಿಮೆಟ್ರಿಕ್, ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್, ನೀದರ್ ಸಿಮೆಟ್ರಿಕ್ ನಾರ್ ಟ್ರಾನ್ಸಿಟಿವ್. ಇದೆಲ್ಲ ಬಂತ ಆಪ್ಷನ್ ಬಂದಾಗ ಸಿಮೆಟ್ರಿಕ್, ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್ ಅಂತ ಬಂದಾಗ ಫಸ್ಟ್ ಮಾಡೋ ಕೆಲಸ ಏನು ಹೇಳಿ ನೀವು, ಫಸ್ಟಿಗೆ ರಿಫ್ಲೆಕ್ಸಿವ್ ಹೌದಲ್ವ ಚೆಕ್ ಮಾಡಿ. ರಿಫ್ಲೆಕ್ಸಿವ್ ಅಂದರೆ ಕಂಡೀಷನ್ ಏನಾಗುತ್ತೆ, ಎ ಕೊಮ ಎ, ರಿಫ್ಲೆಕ್ಸಿವ್ ಕಂಡೀಷನ್ ಏನು ಹೇಳಿ, ಎ ಕೊಮ ಎ ಶುಡ್ ಬಿಲಾಂಗ್ಸ್ ಟು ಆರ್. ಎ ಕೊಮ ಎ ಅಂದರೆ ಏನು ಹೇಳಿ, ಎಲಿಮೆಂಟ್, ಇಲ್ಲಿರೋ ಎಲಿಮೆಂಟ್ 1,1 2,2 3,3 ಅದು ಇಲ್ಲಿರಲೇಬೇಕು. ಇದೆಯಾ, ಇಲ್ಲಲ್ವಾ. ಸಿಂಪಲಾಗಿ ಹೇಳಿ, 1,1 ಇದೆಯಾ, ಅದೇ ಒಂದೇ ಇಲ್ಲ ಸಾಕಲ್ವಾ. ಡಿಸ್ಪ್ರೂವ್ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಸಿಕ್ಕರು ಸಾಕಲ್ವಾ. ಸೊ ರಿಫ್ಲೆಕ್ಸಿವ್ ಅಲ್ಲ. ಸೆಕೆಂಡ್ ಒನ್ ಏನಾಗುತ್ತೆ, ಈಗ ಸಿಮೆಟ್ರಿಕ್ ಹೌದಲ್ವ ಅಂತ ಕೇಳಿದ್ದಾರೆ. ಸಿಮೆಟ್ರಿಕ್ ಹೌದಲ್ವ ಅಂದರೆ ಏನು ಹೇಳಿ, ಕಂಡೀಷನ್ ಹೇಳಿ. ಎ ಕೊಮ ಬಿ ಬಿಲಾಂಗ್ಸ್ ಟು ಆರ್ ಆದರೆ ವಿಚ್ ಇಂಪ್ಲೈಸ್ ಬಿ ಕೊಮ ಎ ಮಸ್ಟ್ ಬಿಲಾಂಗ್ಸ್ ಟು ಆರ್. ಅಂದರೆ ನಿಮ್ಮ ರಿಲೇಷನಲ್ಲಿ ಎ ಕೊಮ ಬಿ ಇದ್ದರೆ ಬಿ ಕೊಮ ಎ ಕಂಪಲ್ಸರಿ ಇರಲೇಬೇಕು, ಅದ್ರ ಉಲ್ಟಾ ಇರಲೇಬೇಕು. ಈಗ ನೋಡಿ 1,2 ಇದೆ, 2,1 ಕಂಪಲ್ಸರಿ ಇರಲೇಬೇಕು. ಇದೆಯಲ್ಲ, ಇಲ್ಲಿ ನೋಡಿ 1,2 ಇದೆ, 2,1 ಇದೆ. ಪುನಃ ಇದಕ್ಕೂ ಚೆಕ್ ಮಾಡಿ, 2,1 ಇದ್ದರೆ 1,2 ಇರಬೇಕು, ಅದೇ ಬರುತ್ತಲ್ಲ ಆನ್ಸರ್. ಸೊ ಇಟ್ ಈಸ್ ಅ ಸಿಮೆಟ್ರಿಕ್. ಅಂದರೆ ರಿಫ್ಲೆಕ್ಸಿವ್ ಅಲ್ಲ, ಸಿಮೆಟ್ರಿಕ್ ಹೌದು, ಟ್ರಾನ್ಸಿಟಿವ್ ಚೆಕ್ ಮಾಡೋಣ. ಸೊ ಈಗ ಏನು ಮಾಡೋಣ, ಟ್ರಾನ್ಸಿಟಿವನ್ನು ಚೆಕ್ ಮಾಡುವಾಗ ಟ್ರಾನ್ಸಿಟಿವ್ ಅರ್ಥ ಮಾಡ್ಕೊಳ್ಳಿ. ಎ ಕೊಮ ಬಿ ಬಿಲಾಂಗ್ಸ್ ಟು ಆರ್ ಆಗಿದ್ದು ಆ್ಯಂಡ್ ಬಿ ಕೊಮ ಸಿ ಬಿಲಾಂಗ್ಸ್ ಟು ಆರ್ ಆಗಿದ್ದರೆ ವಿಚ್ ಇಂಪ್ಲೈಸ್ ಎ ಕೊಮ ಸಿ ಮಸ್ಟ್ ಬಿಲಾಂಗ್ಸ್ ಟು ಆರ್. ಎ ಕೊಮ ಬಿ ಆರಿಗೆ ಬಿಲಾಂಗ್ ಆಗಿದ್ದರೆ, ಬಿ ಕೊಮ ಸಿ ಇವೆರಡು ಕಂಡೀಷನ್ ಮೀಟ್ ಆಗಿದ್ದರೆ ಥರ್ಡ್ ಕಂಡೀಷನ್ ಮೀಟ್ ಆಗಲೇಬೇಕು. ಇದು ಒಂದು ಕಂಡೀಷನ್ ಮೀಟ್ ಆಗಿ ಇದು ಇಲ್ಲದೆ ಇದ್ದರೆ ಇಟ್ ಈಸ್ ಡೈರೆಕ್ಟ್ಲಿ ಟ್ರಾನ್ಸಿಟಿವ್ ಅಂತ ಬರೀಬೇಕು ನೀವು, ಆಯಿತಾ. ಎ ಕೊಮ ಬಿ ಇಲ್ಲಿ ನೋಡಿ 1,2 ಇದೆ ಅಲ್ವಾ, ಆ್ಯಂಡ್ ಯಾವುದರಿಂದ ಎಂಡ್ ಆಗ್ತಾ ಇದೆ 2 ಇಂದ. ಈಗ 2 ಇಂದ ಸ್ಟಾರ್ಟ್ ಆಗೋದು ಯಾವುದಾದ್ರೂ ಇದೆಯಾ, 2,1 ಇದೆಯಲ್ಲ,
ಬಿಲಾಂಗ್ಸ್ ಟು ಆರ್ ಅಲ್ವಾ, ಇವೆರಡೂ ಇದೆ ನಿಮ್ಮ ರಿಲೇಷನಲ್ಲಿ ನೋಡಿ. 1,2 ಇದೆ, 2,1 ಇದೆ. ಇವೆರಡು ಕಂಡೀಷನ್ ಇದೆ ಅಂತ ಆದರೆ ಈ ಕಂಡೀಷನ್ ಕಂಪಲ್ಸರಿ ಇರಲೇಬೇಕು. ಅಂದರೆ ಏನು 1,1 ಅಲ್ವಾ, A, C ಅಂದರೆ 1,1 ವಿಚ್ ಡಸಂಟ್ ಬಿಲಾಂಗ್ಸ್ ಟು ಆರ್. ಆರಿಗೆ ಬಿಲಾಂಗ್ ಆಗ್ತಿದೆಯಾ? ಇಲ್ಲಲ್ವಾ, 1,1 ಇಲ್ಲಲ್ವಾ ರಿಲೇಷನಲ್ಲಿ. ಸೊ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಅಂದರೆ ಇದು ರಿಫ್ಲೆಕ್ಸಿವ್ ಹೌದು, ರಿಫ್ಲೆಕ್ಸಿವ್ ಅಲ್ಲ, ಟ್ರಾನ್ಸಿಟಿವ್ ಅಲ್ಲ, ಬಟ್ ಸಿಮೆಟ್ರಿಕ್ ಅಲ್ಲ. ಇಲ್ಲಿ ನೋಡಿ, ರಿಫ್ಲೆಕ್ಸಿವ್ ಬಟ್ ನಾಟ್ ಸಿಮೆಟ್ರಿಕ್ ಅಂತಿದ್ದಾರೆ. ರಿಫ್ಲೆಕ್ಸಿವ್ ಹೌದಾ? ಅಲ್ಲಲ್ವಾ. ಸೊ ಈ ಆಪ್ಷನ್ ಅಲ್ಲ. ಆಮೇಲೆ ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಅಂತಿದ್ದಾರೆ. ಸಿಮೆಟ್ರಿಕ್ ಹೌದು ಬಟ್ ಟ್ರಾನ್ಸಿಟಿವ್ ಅಲ್ಲ ಅಲ್ವಾ. ಸೊ ಈ ಆಪ್ಷನ್ನು ಅಲ್ಲ. ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್, ಸಿಮೆಟ್ರಿಕ್ ಹೌದು ಬಟ್ ನಾಟ್ ಟ್ರಾನ್ಸಿಟಿವ್ ಅಂತಿದ್ದಾರೆ. ರೈಟ್, ಇದು ರೈಟ್. ಲಾಸ್ಟ್ ಇದು ನೋಡಿ, ನೀದರ್ ಸಿಮೆಟ್ರಿಕ್ ನಾಟ್ ಟ್ರಾನ್ಸಿಟಿವ್ ಅಲ್ಲ, ಇದು ಸಿಮೆಟ್ರಿಕ್ ಹೌದಲ್ವಾ, ಅವ್ರು ನೀದರ್ ಅಂತ ಹೇಳಿದ್ದಾರೆ, ಇದಲ್ಲ. ಆಪ್ಷನ್ ಬಿ ಈಸ್ ದ ಆನ್ಸರ್. ಆಪ್ಷನ್ ಬಿ ಈಸ್ ದ ಆನ್ಸರ್ ಅಲ್ವಾ. ಆಪ್ಷನ್ ಬಿ ಇದರದ್ದು ಆನ್ಸರ್ ಆಗುತ್ತೆ. ಹೋಪ್ ಇದು ಏನು ಅಂತ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾಕಂತ ಕೇಳಿದರೆ ತುಂಬ ಈಸಿ ಇದೆ ಸ್ಟೂಡೆಂಟ್ಸು, ಇದ್ರ ಬಗ್ಗೆ ಎಲ್ಲ ನೀವು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಈಸಿ ಅಲ್ವ ಇದೆಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ನ ನೋಡಿ ನೀವು. ಬೋತ್ ದ ಎಂಟಿ ರಿಲೇಷನ್ ಆ್ಯಂಡ್ ಅ ಯೂನಿವರ್ಸಲ್ ರಿಲೇಷನ್, ಇದು ಗೊತ್ತಿರಬೇಕು, ನೀವು ಟೆಕ್ಸ್ಟ್ ಬುಕ್ಕಿಂದ ಓದಿದರೆ ಗೊತ್ತಿರುತ್ತೆ. ಬೋತ್ ದ ಎಂಟಿ ರಿಲೇಷನ್ ಆ್ಯಂಡ್ ಯೂನಿವರ್ಸಲ್ ರಿಲೇಷನನ್ನು ಯಾವತ್ತು ಟ್ರಿವಿಯಲ್ ರಿಲೇಷನ್ ಅಂತ ಕರೀತಾರೆ. ಎಂಟಿ ಮತ್ತು ಯೂನಿವರ್ಸಲ್ ರಿಲೇಷನ್ ಇದು ಗೊತ್ತಿರಲಿ. ಎಂಟಿ ರಿಲೇಷನ್ ಆ್ಯಂಡ್ ಯೂನಿವರ್ಸಲ್ ರಿಲೇಷನ್ಸ್ ಆರ್ ಕಾಲ್ಡ್ ಆ್ಯಸ್ ಅ ಟ್ರಿವಿಯಲ್ ರಿಲೇಷನ್ ಅಂತ ಕರೀತಾರೆ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ನ ಮಾಡ್ತೇನೆ, ಅದರದ್ದು ಕ್ವಶನ್ಸ್ ಮಾತ್ರ ಇದು ಮಾಡ್ಕೋತೇನೆ. ಇಲ್ಲಿ ನೋಡಿ ಕ್ವಶನ್ಸ್ ನೋಡಿ, ಇದು ನೆಕ್ಸ್ಟ್ ಕ್ವಶನ್. ಇದು ರಿಲೇಷನ್ ಆರ್ ಇನ್ ದ ಸೆಟ್ 1, 2, 3 ಸೆಟ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ? 1, 2, 3 ಅಂತ ಸೆಟ್ಟನ್ನು ಕೊಟ್ಟಿದ್ದಾರೆ ಆಲ್ರೆಡಿ. ಗಿವನ್ ಬೈ ರಿಲೇಷನ್ ಆರನ್ನು ಕೊಟ್ಟಿದ್ದಾರಲ್ಲ, ಏನಂತ ಕೊಟ್ಟಿದ್ದಾರೆ? 1, 2, 2,1, 1,1 ಅಂತ ಕೊಟ್ಟಿದ್ದಾರೆ. ಸರಿಯಾ? ರಿಲೇಷನ್ ಆರನ್ನು ಕೊಟ್ಟಿದ್ದಾರೆ, ಸೆಟ್ಟನ್ನು ಕೊಟ್ಟಿದ್ದಾರೆ. ಕ್ವಶನ್ ಅದೇ ಟ್ರಾನ್ಸಿಟಿವ್ ಸಿಮೆಟ್ರಿಕ್ ಅದೇ ಕೇಳಿದ್ದಲ್ಲ, ಪುನಃ ಅದನ್ನೇ ಮಾಡಬೇಕು. ಫಸ್ಟಿಗೆ ಏನು ಮಾಡ್ತೀರಾ? ರಿಫ್ಲೆಕ್ಸಿವ್ ಅಂತ ಹೇಳ್ತೀರಾ. ರಿಫ್ಲೆಕ್ಸಿವ್ ಅಂದರೆ ಏನಂತ ಹೇಳಿದ್ದೆ ನಾನು? A, A ಮಸ್ಟ್ ಬಿಲಾಂಗ್ಸ್ ಟು ಆರ್ ಅಲ್ವಾ. A, A ಅಂದರೆ ಏನು ಬರಬೇಕಿಲ್ಲಿ? ಕೊಟ್ಟಿರೋ ಸೆಟ್ಟಲ್ಲಿ 1, 2, 3 ಎಲಿಮೆಂಟ್ಸ್ಗಳಿರ್ಲಿಕ್ಕೆ ಹೋಗಿ ಅವುಗಳ ಡಬ್ಲೆಟ್ಗಳು ಬರಬೇಕು. ಯಾವುದಲ್ಲ? 1,1 ಬರಬೇಕು, ಇದೆ. ಓಕೆ, ಬಟ್ 2,2 ಇದೆಯಾ? 1,1 ಬಿಲಾಂಗ್ಸ್ ಟು ಆರ್, ಬಟ್ 2,2 ಡಸಂಟ್ ಬಿಲಾಂಗ್ಸ್ ಟು ಆರ್, ಡಸಂಟ್. ಸೊ ಇಟ್ ಈಸ್ ನಾಟ್ ಅ ರಿಫ್ಲೆಕ್ಸಿವ್ ಅಲ್ವಾ. ಸಿಮೆಟ್ರಿಕ್ ಚೆಕ್ ಮಾಡೋಣ ಈಗ. ಸಿಮೆಟ್ರಿಕ್ ಅಂದರೆ ಏನಂತ ಹೇಳ್ತಾರೆ? A, B ಬಿಲಾಂಗ್ಸ್ ಟು ಆರ್ ಆದರೆ ವಿಚ್ ಇಂಪ್ಲಾಯ್ಸ್ ಈ B, A ಶುಡ್ ಬಿಲಾಂಗ್ಸ್ ಟು ಆರ್, ಮಸ್ಟ್ ಬಿಲಾಂಗ್ಸ್ ಟು ಆರ್. A, B ಆರಲ್ಲಿದ್ದರೆ B, A ಇರಲೇಬೇಕು. ಫಾರ್ ಎಕ್ಸಾಂಪಲ್ ನೋಡಿ, 1, 2 ಇದೆ, 2,1 ಕಂಪಲ್ಸರಿ ರಿಲೇಷನಲ್ಲಿ ಇರಲೇಬೇಕು. ಇದೆಯಾ? ಇದೆ. ಬಟ್ ಬೇರೆ ನೋಡಿ, ಬೇರೆ ಇನ್ನೂ ಒಂದು ಚೆಕ್ ಮಾಡಿ. 2,1 ಇದೆ, 1,2 ಅಲ್ಲೇ ಇದೆ ಬಿಡಿ. 1,1 ಇದೆ, ಅದರ ಉಲ್ಟ ಏನಾಗುತ್ತೆ? 1,1 ಅಲ್ವಾ. ಸೊ ಎಲ್ಲದು ಚೆಕ್ ಇದಾಗ್ತಾ ಇದೆಯಾ? ಸೊ ಇಟ್ ಈಸ್ ಅ ಸಿಮೆಟ್ರಿಕ್. ಈಗ ನೆಕ್ಸ್ಟ್ ಮಾಡಬೇಕಾಗಿದೆ ನೀವು ಟ್ರಾನ್ಸಿಟಿವ್ ಹೌದಾ ಅಲ್ವಾ ಅಂತ ಚೆಕ್ ಮಾಡಬೇಕು. ಟ್ರಾನ್ಸಿಟಿವ್ ಏನು ಹೇಳುತ್ತೆ? A, B ಬಿಲಾಂಗ್ಸ್ ಟು ಆರ್ ಆಗಿದ್ದು, B, C ಬಿಲಾಂಗ್ಸ್ ಟು ಆರ್ ಆಗಿದ್ದು, ಇವೆರಡು ಕಂಡೀಷನ್ ಟ್ರೂ ಆದರೆ A, C ಮಸ್ಟ್ ಬಿಲಾಂಗ್ಸ್ ಟು ಆರ್. A, B ಅಂದರೆ ಫಾರ್ ಎಕ್ಸಾಂಪಲ್ ನಾನೀಗ 1, 2 ಅಂತ ತಗೊಳ್ತೇನೆ. ಈಗ ನೋಡಿ, ಇದರಲ್ಲಿ 2 ಇಂದ ಸ್ಟಾರ್ಟ್ ಆಗೋದು ಯಾವುದಾದ್ರೂ ಇದೆಯಾ? 1, 2 ಇದೆ, 2 ಇಂದ ಎಂಡ್ ಆಗ್ತಿದೆ. ಅದೇ ರೀತಿ 2 ಇಂದ ಸ್ಟಾರ್ಟ್ ಆಗೋದು ಇದೆಯಾ ಅಲ್ವಾ? 2,1 ಇದೆ, ಬಿಲಾಂಗ್ಸ್ ಟು ಆರ್, ವಿಚ್ ಇಂಪ್ಲೈಸ್ ಇವೆರಡು ಕಂಡೀಷನ್ ಮೆಟ್ಟಾಗಿದೆ. ಇವೆರಡು ಕಂಡೀಷನ್ ಮೀಟ್ ಆದರೆ 1,1 A, C ಅಲ್ವಾ. ಇದು A, ಇದು B, ಇದು B, ಇದು C. A, C ಮಸ್ಟ್ ಬಿಲಾಂಗ್ಸ್ ಟು ಆರ್ ಅಲ್ವಾ. ಅಂದರೆ 1,1 ಮಸ್ಟ್ ಬಿಲಾಂಗ್ಸ್ ಟು ಆರ್. 1,1 ಇದೆಯಲ್ವ ಇಲ್ಲಿ? ಸರಿ ಅಲ್ಲ? ಮತ್ತು ಯಾವುದಾದ್ರೂ ಆಗುತ್ತಾ ನೋಡಿ? ಇಲ್ಲಿ ನೋಡಿ, 2,1 ಬಿಲಾಂಗ್ಸ್ ಟು ಆರ್. ಇದನ್ನು ಚೆಕ್ ಮಾಡೋಣ. 2,1 ಬಿಲಾಂಗ್ಸ್ ಟು ಆರ್. ಯಾವುದರಿಂದ ಎಂಡ್ ಆಗ್ತಾ ಇದು? 1ಇಂದ ಎಂಡ್ ಆಗ್ತಾ ಇದೆ. ನೆಕ್ಸ್ಟ್ 1ಇಂದ ಎಂಡ್ ಆಗ್ತಾ ಇದೆ. ಆ್ಯಂಡ್ ಪುನಃ 1ಇಂದ ಸ್ಟಾರ್ಟ್ ಆಗೋದು ಯಾವುದಿದೆ ನೋಡಿ? ಇಲ್ಲ, ಇನ್ನೊಂದು ಇದೆಯಲ್ಲ, ಯಾವುದು? 1,1 ಬಿಲಾಂಗ್ಸ್ ಟು ಆರ್. ಹಾಗಾದರೆ A, C ಇರಲೇಬೇಕಲ್ಲ. ಅಂದರೆ ಯಾವುದದು? 2,1 ಅಂದರೆ ಅದೇ ಆನ್ಸರ್ ಬರುತ್ತಲ್ಲ. ಸೊ ಇಟ್ ಈಸ್ ಅ ಟ್ರಾನ್ಸಿಟಿವ್. ಅಂದರೆ ಏನಾಗುತ್ತೆ? ಇದು ರಿಫ್ಲೆಕ್ಸಿವ್ ಅಲ್ಲ, ಸಿಮೆಟ್ರಿಕ್ ಹೌದು, ಟ್ರಾನ್ಸಿಟಿವ್ ಹೌದು ಅಲ್ವಾ. ಈಗ ಆಪ್ಷನನ್ನು ಚೆಕ್ ಮಾಡಿದರೆ ಏನಾಗುತ್ತೆ? ರಿಫ್ಲೆಕ್ಸಿವ್ ಅಲ್ಲ, ರಿಫ್ಲೆಕ್ಸಿವ್, ಇಟ್ ಈಸ್ ನಾಟ್ ಅ ರಿಫ್ಲೆಕ್ಸಿವ್ ಬಟ್ ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಅಲ್ಲ. ಇಲ್ಲಿ ನೋಡಿ, ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್ ಅಂತ ಹೇಳಿದ್ದಾರೆ. ಅಲ್ಲ, ಯಾಕಂದರೆ ಇಟ್ ಈಸ್ ಅ ಟ್ರಾನ್ಸಿಟಿವ್ ಆ್ಯಂಡ್ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್. ಇದು ಅಲ್ಲ, ಇದು ಆನ್ಸರ್. ಯಾಕೆ ಹೇಳಿ? ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಇಕ್ವಿವೇಲೆನ್ಸ್ ರಿಲೇಷನ್ ಯಾಕೆ ಅಲ್ಲ ಅಂತ ಕೇಳಿದರೆ ರಿಫ್ಲೆಕ್ಸಿವ್ ಆಗಿಲ್ಲ ಅಲ್ವಾ. ಇಕ್ವಿವೇಲೆನ್ಸ್ ರಿಲೇಷನ್ ಅಂತ ಯಾವಾಗ ಕರೀತಾರೆ? ವೆನ್ ಇಟ್ ಈಸ್ ಬೋತ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಆದರೆ ಮಾತ್ರ ಅದನ್ನು ಇಕ್ವಿವೇಲೆನ್ಸ್ ರಿಲೇಷನ್ ಅಂತ ಕರೀತಾರೆ. ಕರೆಕ್ಟಾ? ಇದು ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಲ್ಲಿಗೆ 4 MCQ ಕ್ವಶನ್ಸ್ ಆಗಿದೆ. ನೆಕ್ಸ್ಟ್ 5th MCQ ಕ್ವಶನಿಗೆ ಹೋಗ್ತೇನೆ. ಎಲ್ಲದು ಸೇಮ್ ಟೈಪ್ ಇದೆ ಸ್ಟೂಡೆಂಟ್ಸು. ಇದು ಪ್ರೀವಿಯಸ್ ಕ್ವಶನ್ ಪೇಪರ್ಸಿಂದ ತೆಗೆದಿದ್ದು, ಕೆಲವೊಂದು ಪ್ರೀವಿಯಸ್ ಕ್ವಶನ್ ಪೇಪರ್ಸ್, ಕೆಲವೊಂದು NCERT ಇಂದ ತೆಗೆದಿದ್ದು.
ಸೊ ಇಂಪಾರ್ಟೆಂಟ್. 5th ಕ್ವಶನ್ ನೋಡ್ಕೊಳ್ಳಿ ಇವಾಗ. ರಿಲೇಷನ್ ಆರ್ ಇನ್ ದ ಸೆಟ್ 1 2 3 ಸೆಟ್ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? 1, 2, 3 ಅಂತ ಕೊಟ್ಟಿದ್ದಾರೆ. ಆರ್ ರಿಲೇಷನನ್ನು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? 1, 1, 2, 2, 3, 3, 2, 3 ಅಂತ ಕೊಟ್ಟಿದ್ದಾರೆ. ಸರಿಯಾ? ಸೊ ಏನು ಕೊಟ್ಟಿದ್ದಾರೆ? 6 ಕೊಟ್ಟಿದ್ದಾರೆ. ಫಸ್ಟಿಗೆ ಯಾವುದನ್ನು ಚೆಕ್ ಮಾಡಬೇಕು ನಾವು? ರಿಫ್ಲೆಕ್ಸಿವ್. ಏನು ಸೇಮ್ ಅವಾಗ ಏನು ಮಾಡಿದ್ದೀರ ಅದೇ ಇರಬೇಕು. ಏನು ಬರಬೇಕು ಹೇಳಿ ಈಗ ನಿಮಗೆ ರಿಫ್ಲೆಕ್ಸಿವ್ ಆಗಬೇಕಾದ್ರೆ ಎ ಬಿಲಾಂಗ್ಸ್ ಟು ಆರ್ ಅಲ್ವಾ? ಎ ಅಂದರೆ ಸೆಟ್ಟಲ್ಲಿ ಏನಿದೆ 1 2 3 ಇದ್ರ ಡಬ್ಲೆಟ್ ಇರಬೇಕು. ಡಬ್ಲೆಟ್ ಅಂದರೆ 1, 1 ಇರಬೇಕು. ಇದೆಯಾ? 2, 2 ಇರಬೇಕು. ಇದೆಯಾ? 3, 3 ಇರಬೇಕು. ಅದು ಇದೆಯಲ್ವಾ? ಸೊ 3 ಎಲಿಮೆಂಟ್ಗಳು ಇರ್ಲಿಕ್ಕೆ ಹೋಗಿ ಇಟ್ ಈಸ್ ಅ ರಿಫ್ಲೆಕ್ಸಿವ್ ಆಗುತ್ತಲ್ಲ. ಮತ್ತು ಅದನ್ನು ಬರೆಯೋದಿಲ್ಲ ನಾನು, ಗೊತ್ತಾಗಿದೆಯಲ್ಲ. ಸಿಮೆಟ್ರಿಕ್ ಅಂತ ಏನು ಹೇಳಿದ್ದಾರೆ? ಎ ಬಿ ಬಿಲಾಂಗ್ಸ್ ಟು ಆರ್ ಆಗಿದ್ದರೆ ವಿಚ್ ಇಂಪ್ಲಾಯ್ಸ್ ಬಿ ಎ ಮಸ್ಟ್ ಬಿಲಾಂಗ್ಸ್ ಟು ಆರ್. ಬಿ ಎ ಆರಿಗೆ ಬಿಲಾಂಗ್ ಆಗಲೇಬೇಕು. ಇದನ್ನು ನೀವು ಚೆಕ್ ಮಾಡೋ ಅಗತ್ಯನೇ ಇಲ್ಲ. ಡಬ್ಲೆಟನ್ನು ಚೆಕ್ ಮಾಡೋ ಅಗತ್ಯ ಇಲ್ಲ. 2, 3 ಚೆಕ್ ಮಾಡಿ. 2, 3 ಬಿಲಾಂಗ್ಸ್ ಟು ಆರ್ ಆಗಿದ್ದರೆ 3, 2 ಮಸ್ಟ್ ಬಿಲಾಂಗ್ಸ್ ಟು ಆರ್. ಬಟ್ ಇದರಲ್ಲಿ 3, 2 ಇದೆಯಾ ಕೊಟ್ಟಿರೋ ರಿಲೇಷನಲ್ಲಿ? ಇಟ್ ಡಸಂಟ್ ಬಿಲಾಂಗ್ಸ್ ಟು ಆರ್. ಸೊ ಇಟ್ ಈಸ್ ನಾಟ್ ಅ ಸಿಮೆಟ್ರಿಕ್ ಅಲ್ಲ. ಟ್ರಾನ್ಸಿಟಿವನ್ನು ಚೆಕ್ ಮಾಡೋಣ. ಟ್ರಾನ್ಸಿಟಿವ್ ಏನು ಹೇಳುತ್ತೆ? ಎ ಬಿ ಬಿಲಾಂಗ್ಸ್ ಟು ಆರ್ ಆಗಿದ್ದರೆ ಆ್ಯಂಡ್ ಬಿ ಸಿ ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ಇವೆರಡು ಕಂಡೀಷನ್ ಮೀಟ್ ಆದರೆ ಎ ಸಿ ಮಸ್ಟ್ ಬಿಲಾಂಗ್ಸ್ ಟು ಆರ್. ಎ ಬಿ ಈ ಡಬ್ಲೆಟ್ ಚೆಕ್ ಮಾಡೋದು ಬೇಡ. ಸೀದಾ 2, 3ಗೆ ಹೋಗೋಣ. 2, 3 ಬಿಲಾಂಗ್ಸ್ ಟು ಆರ್ ಇದೆ. ಈಗ 3ಇಂದ ಎಂಡ್ ಆಗ್ತಿದೆ. ಇನ್ಯಾವುದಾದ್ರೂ 3ಇಂದ ಸ್ಟಾರ್ಟ್ ಆಗೋದಿದೆಯಾ? ಇಲ್ಲಿದೆ ನೋಡಿ, 3, 3 ಇದೆ ಅಲ್ವಾ? ಬಿಲಾಂಗ್ಸ್ ಟು ಆರ್. ಹಾಗಾದರೆ ಇವೆರಡು ಬಿಲಾಂಗ್ಸ್ ಟು ಆರ್ ಆಗಿರಲೇಬೇಕಲ್ಲ. ಡಬ್ಲೆಟ್ ಅಂತ ತಗೊಂಡಾಗ ಅದು ಇದ್ದೇ ಇರುತ್ತೆ ಬಿಡಿ. 2, 3 ಬಿಲಾಂಗ್ಸ್ ಟು ಆರ್. ಸೊ ಇಟ್ ಈಸ್ ಅ ಟ್ರಾನ್ಸಿಟಿವ್. ಯಾವುದಾದ್ರೂ ಡಿಸ್ಪ್ರೂವ್ ಮಾಡ್ಲಿಕ್ಕೆ ಸಿಗುತ್ತಾ ನೋಡಿ. ಇದು ಡಬ್ಲೆಟ್ ಆಗಿರ್ಲಿಕ್ಕೆ ಹೋಗಿ ಇದು ಚೆಕ್ ಮಾಡೋ ಅಗತ್ಯ ಇಲ್ಲ. ಇಲ್ಲಿ ಡಿಸ್ಪ್ರೂವ್ ಮಾಡ್ಲಿಕ್ಕೆ ಯಾವುದು ಸಿಗೋದಿಲ್ಲ ಬಿಡಿ, ಟ್ರಾನ್ಸಿಟಿವ್ ಆಗುತ್ತೆ. ಸೊ ಅಂದರೆ ಆನ್ಸರ್ ಏನಾಯಿತು? ಇಟ್ ಈಸ್ ಅ ರಿಫ್ಲೆಕ್ಸಿವ್ ಆಗುತ್ತೆ. ಸಿಮೆಟ್ರಿಕ್ ಆಗೋದಿಲ್ಲ, ಟ್ರಾನ್ಸಿಟಿವ್ ಆಗುತ್ತೆ. ಇಲ್ಲಿ ನೋಡಿ, ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಫಸ್ಟ್ ಆಪ್ಷನ್ನೇ ಆನ್ಸರ್ ಆಗಿದೆ. ಕರೆಕ್ಟ್ ಅಲ್ಲ? ಆಪ್ಷನ್ ಎ ಈಸ್ ದ ಆನ್ಸರ್. ವೈ? ಬಿಕಾಸ್ ಏನಂತ ಹೇಳಿದ್ದಾರೆ ಅವರು? ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಅಂತ ಹೇಳಿದ್ದಾರೆ. ಅದೇ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸು. ಇದನ್ನು ನಾನು ಇನ್ನೊಂದು ಪೇಪರಲ್ಲಿ ಮಾಡ್ತಾನೆ. ಓಕೆ, ಇದು ಪೇಪರ್ ಇದಾಗಿದೆ. ನೆಕ್ಸ್ಟ್ ಕ್ವಶನ್ಸ್ ಏನಂತ ಕೇಳಿದ್ದಾರೆ? ರಿಲೇಷನ್ ಆನ್ ಎ 1, 2, 3 ಗಿವನ್ ಬೈ ಆರ್ ಈಸ್ ಈಕ್ವಲ್ಸ್ ಟು ಏನಂತ ಹೇಳಿದ್ದಾರೆ? 1, 1 ಎ ಕೊಟ್ಟಿದ್ದಾರೆ, ಸೆಟ್ 1 2 3 ಅಂತ ಕೊಟ್ಟಿದ್ದಾರೆ ಅಲ್ವಾ? ರಿಲೇಷನ್ ಆರ್ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? 1, 1 1, 2 3, 3 ಅಂತ ಕೊಟ್ಟಿದ್ದಾರೆ. ಎಗೇನ್ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಬಗ್ಗೆನೇ ಕ್ವಶನ್ ಕೇಳ್ತಾ ಇದ್ದಾರೆ. ರಿಫ್ಲೆಕ್ಸಿವ್ ಅಂದರೆ ಏನಂತ ಹೇಳಿದ್ದೇವೆ? ಈ ಸೆಟ್ಟಲ್ಲಿ ಯಾವ ಎಲಿಮೆಂಟ್ಗಳಿರುತ್ತೆ ಅದರದ್ದು ಡಬ್ಲೆಟ್ ಇರಬೇಕಲ್ಲ. 1 ಇದ್ದರೆ 1, 1 ಇರಬೇಕು. ಇದೆ. ಓಕೆ, 2, 2 ಇದೆಯಾ? ಇಲ್ಲ ಅಲ್ವಾ? ಸೊ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಸಿಮೆಟ್ರಿಕ್ ಚೆಕ್ ಮಾಡ್ತೀರಾ. ಸಿಮೆಟ್ರಿಕ್ ಅಂದರೆ ಏನು ಹೇಳುತ್ತೆ? ಎ ಬಿ ಬಿಲಾಂಗ್ಸ್ ಟು ಆರ್ ಆಗಿದ್ದರೆ ಬಿ ಎ ಮಸ್ಟ್ ಬಿಲಾಂಗ್ಸ್ ಟು ಆರ್ ಅಲ್ವಾ? ವಿಚ್ ಇಂಪ್ಲೈಸ್ ಬಿ ಎ ಮಸ್ಟ್ ಬಿಲಾಂಗ್ಸ್ ಟು ಆರ್ ಅಲ್ವಾ? ಇಲ್ಲಿ ನೋಡಿ, ಇದನ್ನು ಚೆಕ್ ಮಾಡೋ ಅಗತ್ಯ ಇಲ್ಲ. ಡಬ್ಲೆಟನ್ನು ಚೆಕ್ ಮಾಡೋ ಅಗತ್ಯ ಇಲ್ಲ. 1, 2 ಇದೆ, ಬಟ್ 2, 1 ಇದೆಯಾ ನೋಡಿ? 1, 2 ಬಿಲಾಂಗ್ಸ್ ಟು ಆರ್, ಬಟ್ 2, 1 ಡಸಂಟ್ ಬಿಲಾಂಗ್ಸ್ ಟು ಆರ್. ಸೊ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಯಾವತ್ತು ಡಿಸ್ಪ್ರೂವ್ ಮಾಡ್ಲಿಕ್ಕೆ ಯಾವುದಾದ್ರೂ ಒಂದು ಸಿಗುತ್ತೆ ಟ್ರೈ ಮಾಡಿ. ಯಾವತ್ತೂ ಆಗಲಿ ಆಯಿತಾ? ಪ್ರೂವ್ ಮಾಡ್ಲಿಕ್ಕೆ ತುಂಬ ಸಿಗುತ್ತೆ ನಿಮಗೆ. ಯಾವುದೋ ಒಂದು ಡಿಸ್ಪ್ರೂವ್ ಆಗ್ತಾ ಇರುತ್ತೆ, ಅದನ್ನೇ ಚೆಕ್ ಮಾಡಬೇಕು. ಓಕೆ, ಎ ಬಿ ಬಿಲಾಂಗ್ಸ್ ಟು ಆರ್ ಆಗಿದ್ದರೆ ಆ್ಯಂಡ್ ಬಿ ಸಿ ಬಿಲಾಂಗ್ಸ್ ಟು ಆರ್ ಆಗಿದ್ದರೆ ವಿಚ್ ಇಂಪ್ಲಾಯ್ಸ್ ಎ ಸಿ ಮಸ್ಟ್ ಆಲ್ಸೋ ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ತಾರೆ. ಅಂದರೆ ಈಗ ನಾನೊಂದು ಎಕ್ಸಾಂಪಲ್ ತಗೊಳ್ತೇನೆ. 1, 1 ಅಲ್ವಾ? ಇದಾಗುತ್ತೆ. ಯಾಕೆ ಹೇಳಿ? ಇಲ್ಲಿ 1ಇಂದ ಎಂಡ್ ಆಗ್ತಾಯಿದೆ, 1ಇಂದ ಸ್ಟಾರ್ಟ್ ಆಗ್ತಾಯಿದೆ. 1, 2 ಇದೇ ಬರುತ್ತೆ ಆನ್ಸರ್. ಇದು ಖಂಡಿತ ಆಗುತ್ತೆ ಯಾವತ್ತು. ಓಕೆ, ಆಮೇಲೆ ಈಗ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 1, 2 ಇದೆ, ಬಿಲಾಂಗ್ಸ್ ಟು ಆರ್ ಅಲ್ವಾ? ಇದಿದೆ, ಬಟ್ 2ಇಂದ ಸ್ಟಾರ್ಟ್ ಆಗೋದು ಯಾವುದಾದ್ರೂ ಇದೆಯಾ? ಇಲ್ಲ ಅಲ್ವಾ? ನೀವು ಡೈರೆಕ್ಟ್ ಇದನ್ನು ಟ್ರಾನ್ಸಿಟಿವ್ ಅಂತ ತಗೊಳ್ಬೇಕು. ಯಾಕಂತ ಕೇಳಿದ್ರೆ ಈ ಕಂಡೀಷನ್ ಇರಬೇಕು, ಈ ಕಂಡೀಷನ್ ಇದ್ದರೆ ಕಂಪಲ್ಸರಿ ಇದು ಇರಲೇಬೇಕು. ಈ ಕಂಡೀಷನ್ ಇದ್ದು ಈ ಕಂಡೀಷನ್ ಇರಲೇಬೇಕಂತ ಏನು ರೂಲ್ಸ್ ಇಲ್ಲ. ಇದು ಇಲ್ಲದೆ ಇದ್ದರೂ ಕೂಡ ಇಟ್ ಈಸ್ ಅ ಟ್ರಾನ್ಸಿಟಿವ್. ಹಾಗೆ ನೋಡಿ, 3, 3 ಚೆಕ್ ಮಾಡೋದು ಬೇಡ ಬಿಡಿ. ಇಟ್ ಈಸ್ ಯಾವುದು? ಡಬ್ಲೆಟ್ ಅಲ್ವಾ? ಡಬ್ಲೆಟನ್ನು ಚೆಕ್ ಮಾಡೋ ಅಗತ್ಯ ಇಲ್ಲ, ಯಾಕಂದರೆ ರಿಫ್ಲೆಕ್ಸಿವ್ ಇದಾಗಿದೆಯಲ್ಲ. ಸೊ ಇಟ್ ಈಸ್ ರಿಫ್ಲೆಕ್ಸಿವ್ ಅಲ್ಲ, ಸಿಮೆಟ್ರಿಕ್ ಅಲ್ಲ, ಟ್ರಾನ್ಸಿಟಿವ್ ಹೌದು ಅಲ್ವಾ? ರಿಫ್ಲೆಕ್ಸಿವ್ ಅಲ್ಲ. ಇಲ್ಲಿ ನೋಡಿ, ಎ 1 2 3 3, 3 1, 2. ಓಕೆ, ಇದು ಏನಾಗುತ್ತೆ ಅಂತ ಕೇಳಿದರೆ ರಿಫ್ಲೆಕ್ಸಿವ್ ಅಲ್ಲ ಅಲ್ವಾ? ಇವರು ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್ ಅಂತ ಹೇಳಿದ್ದಾರೆ. ಇದು ಆಪ್ಷನ್ ಅಲ್ಲ ಆಯಿತಾ? ಅದಾದಮೇಲೆ
ನಾಟ್ ರಿಫ್ಲೆಕ್ಸಿವ್ ನಾಟ್ ಸಿಮೆಟ್ರಿಕ್ ಅಂತ ಹೇಳಿದ್ದಾರೆ. ಇದು ಆಪ್ಷನ್ ಆಗ್ಬೋದೇನೋ ಇದು, ಆಯಿತಾ. ನೋಡೋಣ. ಟ್ರಾನ್ಸಿಟಿವ್ ಆ್ಯಂಡ್ ರಿಫ್ಲೆಕ್ಸಿವ್ ಅಂದಿದ್ದಾರೆ. ಟ್ರಾನ್ಸಿಟಿವ್ ಹೌದು, ಬಟ್ ರಿಫ್ಲೆಕ್ಸಿವ್ ಅಲ್ಲಲ್ಲ, ಇದು ಆಪ್ಷನ್ ಅಲ್ಲ. ಇಕ್ವೇಲೆನ್ಸ್ ಅಂದಿರ, ಇಕ್ವೇಲೆನ್ಸ್ ಚಾನ್ಸ್ ಇಲ್ಲ. ಯಾಕಂತ ಕೇಳಿದ್ರೆ ರಿಫ್ಲೆಕ್ಸಿವ್ ಆಗಿಲ್ಲ ಅಲ್ವಾ ನಮಗೆ, ರಿಫ್ಲೆಕ್ಸಿವ್ ಆಗಿಲ್ಲ, ಸಿಮೆಟ್ರಿಕ್ ಆಗಿಲ್ಲ. ಸೊ ಆನ್ಸರ್ ಈಸ್ ನಾಟ್ ರಿಫ್ಲೆಕ್ಸಿವ್, ಹೌದು. ನಾಟ್ ಸಿಮೆಟ್ರಿಕ್, ಸಿಮೆಟ್ರಿಕ್ಕು ಅಲ್ಲ, ರಿಫ್ಲೆಕ್ಸಿವ್ ಅಲ್ಲ ಅಲ್ವಾ. ಸೊ ದಿಸ್ ಇಸ್ ದ ಆನ್ಸರ್. ಯಾವುದು ಆಪ್ಷನ್ ಆಗುತ್ತೆ? ಆಪ್ಷನ್ ಬಿ ಈಸ್ ದ ಆನ್ಸರ್ ಆಗುತ್ತೆ. ಹೋಪ್ ಈ ಪ್ರಾಬ್ಲಮ್ ಕೂಡ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಟಫ್ ಏನಿಲ್ಲ ಸ್ಟೂಡೆಂಟ್ಸು, ಈಸಿ ಇದೆ, ನೀವು ಆರಾಮ್ಸೆ ಮಾಡ್ಬೋದು. ಗಡಿಬಿಡಿ ಮಾಡ್ಕೊಳ್ತಿದ್ರೆ ಸರಿ ಅಷ್ಟೇ. ಓಕೆ, ನೆಕ್ಸ್ಟ್ ರಿಲೇಷನಿಂದ ಇನ್ನೊಂದಿಷ್ಟು ಕ್ವಶನ್ಸ್ಗಳಿದೆ, ಅದನ್ನು ಮಾಡ್ಕೊಳ್ತೇನೆ. ಓಕೆ, ಇಲ್ಲೊಂದಿದೆ ನೋಡಿ ರಿಲೇಷನಿಂದ. ಏನಂತ ಹೇಳ್ತಾ ಇದ್ದಾರೆ ಕೇಳಿದರೆ, ಲೆಟ್ ಆರ್ ಬಿ ದ ರಿಲೇಷನ್ ಇನ್ ದ ಸೆಟ್ ಎನ್. ಆರ್ ಅನ್ನೋದು ರಿಲೇಷನ್ ಅಂತೆ, ಸೆಟ್ ಎನ್. ಎನ್ ಅಂದರೆ ನ್ಯಾಚುರಲ್ ನಂಬರ್ ಸ್ಟೂಡೆಂಟ್ಸ್, ನ್ಯಾಚುರಲ್ ನಂಬರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆರ್ ಈಸ್ ಈಕ್ವಸ್ ಟು ಕೊಟ್ಟಿದ್ದಾರೆ, ರಿಲೇಷನ್ ಏನಂತ ಕೊಟ್ಟಿದ್ದಾರೆ, ಎ ಕೊಮ ಬಿ ವಿಚ್ ಎ ಈಸ್ ಈಕ್ವಸ್ ಟು ಬಿ ಮೈನಸ್ 2 ವೆರ್ ಬಿ ಈಸ್ ಗ್ರೇಟರ್ ದ್ಯಾನ್ 6 ಅಂತ ಹೇಳಿದ್ದಾರೆ ಅಲ್ವಾ. ವಿಚ್ ಈಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳಿದ್ದಾರೆ. ಇದರಲ್ಲಿ ಏನು ಮಾಡಬೇಕಂತ ಕೇಳಿದರೆ ನೀವು ಆಪ್ಷನನ್ನು ಯೂಸ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ 2,4 ಅಂತ ಕೊಟ್ಟಿದ್ದಾರೆ, ಇದನ್ನು ಎ ಇದನ್ನು ಬಿ ಅಂತ ತಗೊಳ್ಳಿ. ಇಲ್ಲಿ ಹಾಕಿ ಎ ಅಂದರೆ ಏನು 2 ಅಲ್ವಾ, ಈಸ್ ಈಕ್ವಲ್ಸ್ ಟು 4 ಮೈನಸ್ 2 ಅಲ್ವಾ. ಬಟ್ ಇದು ನಾವು ಚೆಕ್ ಮಾಡೋ ಅಗತ್ಯನೇ ಇಲ್ಲ. ಇನ್ನೊಂದು ಕಂಡೀಷನ್ ಏನು ಹೇಳಿದ್ದಾರೆ ನೋಡಿ, ಬಿ ಮಸ್ಟ್ ಬಿ ಗ್ರೇಟರ್ ದೆನ್ 6 ಅಂದಿದ್ದಾರಲ್ಲ. ಬಿ ಏನಿದೆ ಇಲ್ಲಿ 4 ಗ್ರೇಟರ್ ದೆನ್ 6. ಸೊ ಫಸ್ಟ್ ಆಪ್ಷನ್ 100% ಅಲ್ಲ. 3,8 ಡೈರೆಕ್ಟ್ ಚೆಕ್ ಮಾಡಿ. ಇಲ್ಲಿ ಎ ಅಂದರೆ 3 ಅಲ್ವಾ, 3 ಈಸ್ ಈಕ್ವಲ್ಸ್ ಟು 8 ಮೈನಸ್ 2 ಹೌದಾ. 3 ಈಸ್ ಈಕ್ವಲ್ಸ್ ಟು 8 ಮೈನಸ್ 2 6 ಅಲ್ವಾ, ಇವೆರಡು ಈಕ್ವಲ್ಲ ಅಲ್ಲ ಅಲ್ವಾ. ಸೊ ಆಪ್ಷನ್ ಬಿನೂ ಅಲ್ಲ. ಆಪ್ಷನ್ ಸಿ ನೋಡಿ 6,8 ಅಂತ ಹೇಳಿದ್ದಾರೆ. ಎ ಅಂದರೆ 6 ಈಸ್ ಈಕ್ವಲ್ಸ್ ಟು ಬಿ ಅಂದರೆ 8 ಅಲ್ಲ. 6 ಈಸ್ ಈಕ್ವಲ್ಸ್ ಟು 8 ಮೈನಸ್ 2. 6 ಈಸ್ ಈಕ್ವಲ್ಸ್ ಟು 8 ಮೈನಸ್ 2 ಎಷ್ಟು 6 ಅಲ್ವಾ, ಈಕ್ವಲ್ ಆಯಿತು. ಬಟ್ ಇನ್ನೊಂದು ಕಂಡೀಷನ್ ಹೇಳಿದ್ದಾರೆ, ಬಿ ಗ್ರೇಟರ್ ದೆನ್ 6 ಅಂದಿದ್ದಾರೆ. ಬಿ ಗ್ರೇಟರ್ ದೆನ್ 6 ಇದೆಯಾ, ಇದು ಎ ಇದು ಬಿ ಹೌದಲ್ವಾ. 8 ಈಸ್ ಗ್ರೇಟರ್ ದೆನ್ 6 ಹೌದಲ್ವಾ. ಎರಡು ಕಂಡೀಷನ್ ಮೀಟ್ ಆಯಿತಾ. ಸೊ ಆನ್ಸರ್ ಸಿ ಇಸ್ ದ ಆನ್ಸರ್. ಸಿಂಪಲ್ ಅಲ್ಲ. ಏನು ಮಾಡ್ತಾ ಇದ್ದೀರಾ ಹೇಳಿ, ನೀವು ಕೊಟ್ಟಿರೋ ಇಕ್ವೇಷನಲ್ಲಿ ಎರಡು ಕಂಡೀಷನ್ ಟ್ರೂ ಆಗುವಂಥ ಪಾಯಿಂಟ್ ಯಾವುದಿದೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಾ ಅಷ್ಟೇ. ನೆಕ್ಸ್ಟ್ ಕ್ವಶನ್, ಇಫ್ ದ ರಿಲೇಷನ್ ಆರ್ ಆನ್ ದ ಸೆಟ್, ಏನು ಕ್ವಶನ್ ಹೇಳಿದ್ದಾರೆ, ಇಫ್ ದ ರಿಲೇಷನ್ ಆರ್ ಆನ್ ದ ಸೆಟ್ 1,2,3 ಬಿ ಡಿಫೈನ್ಡ್ ಬೈ ಆರ್ ಈಸ್ ಈಕ್ವಲ್ಸ್ ಟು 1,2 ದೆನ್ ಆರ್ ಈಸ್ ಈಕ್ವಲ್ಸ್ ಟು 1,2. ಸೆಟ್ ಕೊಟ್ಟಿದ್ದಾರೆ, ನಾನು ಎ ಅಂತ ತಗೊಳ್ಳೋದ ಸೆಟ್ಟನ್ನು. ಯಾವತ್ತು ಸೆಟ್ಟನ್ನು ಆವಾಗಿಂದ ಎ ಅಂತ ತಗೊಳ್ತಾ ಇರೋದು, ಅದಕ್ಕೋಸ್ಕರ ಈಗ ತಗೊಳ್ತಾ ಇದ್ದಾನೆ ಅಷ್ಟೇ. ನೀವು ಯಾವುದು ತಗೊಳ್ಬೋದು. ರಿಲೇಷನನ್ನು ಕೊಟ್ಟಿದ್ದಾರೆ, ಏನಂತ 1,2 ಅಂತ ಕೊಟ್ಟಿದ್ದಾರೆ. ಇದು ಸಿಮೆಟ್ರಿಕ್ ರಿಫ್ಲೆಕ್ಸಿವ್ 100% ಅಲ್ಲ. ಯಾಕೆ ಹೇಳಿ, 1 2 3 ಎಲಿಮೆಂಟ್ಸ್ ಇದೆ. 3 ಎಲಿಮೆಂಟ್ಸ್ ಇದು ಡಬ್ಲೆಟ್ ಇದೆಯಾ, ಇಲ್ಲ, ಯಾವುದ್ರದ್ದು ಇಲ್ಲ. ಸೊ ರಿಫ್ಲೆಕ್ಸಿವ್ ಅಲ್ಲ. ಸಿಮೆಟ್ರಿಕ್ ನೋಡಿ 1,2 ಇದೆ, ಬಟ್ 2,1 ಇದೆಯಾ ರಿಲೇಷನಲ್ಲಿ, ಇದೆಯಾ. 1,2 ಇದ್ದರೆ 2,1 ಇರಬೇಕಲ್ಲ, ಇಲ್ಲ ಅಲ್ವಾ. ಸಿಮೆಟ್ರಿಕ್ ಅಲ್ಲ. ಟ್ರಾನ್ಸಿಟಿವ್ ವೆರಿ ವೆರಿ ಇಂಪಾರ್ಟೆಂಟ್. 1,2 ಇದೆ, ಇನ್ನೊಂದು ಎಲಿಮೆಂಟ್ ಯಾವುದಾದ್ರೂ ಇದೆಯಾ 2 ಇಂದ ಸ್ಟಾರ್ಟ್ ಆಗೋದು. 2 ಇಂದ ಸ್ಟಾರ್ಟ್ ಆಗೋದಿದ್ದರೆ ಮಾತ್ರ ನೀವು ಥರ್ಡ್ ಕಂಡೀಷನ್ ಪ್ರೂವ್ ಆಗಲೇಬೇಕು. ಲೈಕ್ ಎ ಕೊಮ ಬಿ ಬಿಲಾಂಗ್ಸ್ ಟು ಆರ್ ಆಗಿದ್ದರೆ ಆ್ಯಂಡ್ ಬಿ ಕೊಮ ಸಿ ಬಿಲಾಂಗ್ಸ್ ಟು ಆರ್ ಆಗಿದ್ದರೆ ವಿಚ್ ಇಂಪ್ಲೈಸ್ ಎ ಕೊಮ ಸಿ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಅಂದರೆ ಮೀನಿಂಗ್ ಏನು ಹೇಳಿ, ಇಲ್ಲಿ 1,2 ಇದ್ದು ಇನ್ನೊಂದು 2 ಇಂದ ಸ್ಟಾರ್ಟ್ ಆಗೋ ಎಲಿಮೆಂಟ್, ಫಾರ್ ಎಕ್ಸಾಂಪಲ್ 2,3 ಇದ್ದರೆ 1,3 ಇರಲೇಬೇಕಲ್ವಾ. ಬಟ್ ಇಲ್ಲಿ ನೋಡಿ, ನಿಮ್ಗೆ ಕೊಟ್ಟಿರೋ ಪ್ರಾಬ್ಲಮಲ್ಲಿ ನೋಡಿ, ಖಾಲಿ 1,2 ಈ ಕಂಡೀಷನ್ ಮಾತ್ರ ಟ್ರೂ ಆಗ್ತಾ ಇದೆ. ಎರಡನೇ ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ, ಎರಡನೇ ಕಂಡೀಷನ್ ಇಲ್ಲ. ಇಲ್ಲದೆ ಇದ್ದರೆ ಏನು, ಇಟ್ ಈಸ್ ಅ ಟ್ರಾನ್ಸಿಟಿವ್. ಇವೆರಡು ಇದ್ದರೆ ಕಂಪಲ್ಸರಿ ಇದು ಇರಲೇಬೇಕು. ಖಾಲಿ ಇದು ಒಂದೇ ಇದ್ಕೊಂಡು ನಾವು ಇದ್ದು ಇಲ್ಲ ಅಂತೇಳಿ ಅದು ಟ್ರಾನ್ಸಿಟಿವ್ ಅಲ್ಲ ಅಂತ ಹೇಳೋದಲ್ಲ, ಇಟ್ ಈಸ್ ಅ ಟ್ರಾನ್ಸಿಟಿವ್. ಸೊ ಅದೇನಾಗುತ್ತೆ, ರಿಫ್ಲೆಕ್ಸಿವ್ ಅಲ್ಲ, ಸಿಮೆಟ್ರಿಕ್ ಅಲ್ಲ, ಇಟ್ ಈಸ್ ಅ ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಇಸ್ ದ ಆನ್ಸರ್. ಹೋಪ್ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದು ಈಸಿ ಇದೆ ಸ್ಟೂಡೆಂಟ್ಸು. ಇದಿಷ್ಟು ನಿಮ್ಮ ರಿಲೇಷನ್ಸಿಂದ, ಅಂದರೆ ಆಲ್ಮೋಸ್ಟ್ ಎಲ್ಲ ಇದರದ್ದೇ ಕೇಳ್ತಾ ಇದ್ದಾರಲ್ಲ, ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಅದನ್ನೇ ಕೇಳ್ತಾರೆ. ವ್ಯಾಲ್ಯೂ ಒಂದು ಚೇಂಜಸ್ ಮಾಡ್ಬೋದಷ್ಟೇ. ಸೊ ಅದನ್ನೊಂದು ಕಲ್ತ್ಕೊಳ್ಳಿ ಆಯಿತಾ. ಅದಾದ ನಂತರ ಈಗ ನೆಕ್ಸ್ಟ್ ಫಂಕ್ಷನ್ಸಿಗೆ ಹೋಗ್ತಾ ಇದ್ದೇನೆ. ಫಂಕ್ಷನ್ಸು ನಾನು ಇಲ್ಲೇ ಮಾಡ್ತೇನೆ ಈ ಪ್ರಾಬ್ಲಮನ್ನು. ಫಂಕ್ಷನ್ಸ್ ನೋಡಿ ಏನು ಹೇಳ್ತಾ ಇದ್ದಾರೆ ಕೇಳಿದರೆ, ಫಂಕ್ಷನ್ಸಲ್ಲಿ ನಿಮಗೆ ಎಫ್ ವೇರ್ ಆರ್ ಟೆನ್ಸ್ ಟು ಆರ್ ಅಂತ ಹೇಳ್ತಾ ಇದ್ದಾರೆ. ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 3 - x³ ಹೋಲ್ ಪವರ್ 1/3 ಅಂತ ಹೇಳ್ತಾ ಇದ್ದಾರೆ. ಎಫ್ ಆಫ್ ಎಕ್ಸನ್ನು ಕೊಟ್ಟಿದ್ದಾರೆ ಅವರು. ಕ್ವಶನ್ ಕೇಳಿದ್ದು ಎಫ್ ಆಫ್ ಎಕ್ಸ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಎಫ್ ಆಫ್ ಎಕ್ಸ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಎಫ್ ಆಫ್ ಎಕ್ಸ್ ಅಂದರೆ ಮೀನಿಂಗ್ ಏನು ಹೇಳಿ. ಓ ಅಂದರೆ ಮೀನಿಂಗ್ ಆಫ್ ಅಂತ ಅರ್ಥ, ಪುನಃ ಎಫ್ ಆಫ್ ಎಕ್ಸ್ ಅಲ್ವಾ. ಈಗ ನೋಡಿ, ಈ ಎಫನ್ನು ಹೀಗೆ ಬರೀನಿ. ಈ ಎಫ್ ಆಫ್ ಎಕ್ಸ್ ಇದ್ದ ಪ್ಲೇಸಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ. ನಮಗೆ ಎಫ್ ಆಫ್ ಎಕ್ಸ್ ಅಂದರೆ ಏನಂತ ಗೊತ್ತಿದೆಯಲ್ಲ, 3 - x³ ಅದರ ಪವರ್ 1/3 ಸರಿಯಾ. ಈಗ ಪುನಃ ನೋಡಿ, ಎಫ್ ಆಫ್ ಇದಿಷ್ಟನ್ನು ಏನಂತ ಕರಿಬೋದು, ನಾನು ಎಕ್ಸ್ ಅಂತ ಕರಿಬೋದಾ.
ಕರೆಕ್ಟ್ ಅಲ್ಲ? ಅಂದರೆ ಈ ಎಕ್ಸ್ ಇದ್ದಲ್ಲಿ ಇದಿಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನಾಗುತ್ತೆ ಈಗ ಇದು ನೋಡಿ, 3 ಮೈನಸ್ ಎಕ್ಸ್ ಅಂದರೆ ಏನಂತ ಗೊತ್ತಾಯ್ತು ನಮ್ಗೆ, ಇದಿಷ್ಟನ್ನು ಎಕ್ಸ್ ಅಂತ ಕರಿಬೋದಲ್ಲ ನಾವು. ಬ್ರ್ಯಾಕೆಟ್ ಹಾಕ್ಕೊಳ್ಳಿ, 3 ಮೈನಸ್ ಎಕ್ಸ್ ಕ್ಯೂಬ್. ಇದೇನು ಎಕ್ಸ್ ಇದ್ದಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇರೋದಷ್ಟೇ. ಈ ಎಕ್ಸ್ ಇದ್ದಲ್ಲಿ ಇಲ್ಲಿ ನೋಡಿ, ಇಲ್ಲಿದೆಯಲ್ಲ ಎಕ್ಸ್, ಅದರಲ್ಲಿ ಇದಿಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೇನೆ. ಅದಾದಮೇಲೆ ಎಕ್ಸಿಗೆ ಏನಿದೆ, ಕ್ಯೂಬ್ ಇದೆಯಲ್ವಾ, ಸೊ ಅದನ್ನು ಇದಕ್ಕೆ ಮಾತ್ರ ಕ್ಯೂಬ್ ಇದು, ಕ್ಯೂಬ್ ತಗೊಳ್ಳಿ. ಅದಾದಮೇಲೆ ಹೋಲ್ ಇದಿಷ್ಟಕ್ಕೂ ಸೇರಿ ಈ ಬ್ರ್ಯಾಕೆಟ್ ಇಲ್ಲಿ ಓಪನ್ ಆಗಿದೆ, ಕ್ಲೋಸ್ ಆಗಿದೆ, ಈ ಬ್ರ್ಯಾಕೆಟ್ ಇಲ್ಲಿ ಓಪನ್ ಆಗಿದೆ, ಕ್ಲೋಸ್ ಆಗಿದೆ, ಈ ಬ್ರ್ಯಾಕೆಟ್ ಇಲ್ಲಿ ಓಪನ್ ಆಗಿ ಕ್ಲೋಸ್ ಆಗುತ್ತೆ. ಟು ದ ಪವರ್ ಏನಿದೆ, 1/3 ಇದೆ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಇದು. ಫಸ್ಟ್ ಈ 3ಯನ್ನು ಕ್ಯಾನ್ಸಲ್ ಮಾಡಿ. ಈಗ ಒಳಗಡೆ ಇರೋ ಬ್ರ್ಯಾಕೆಟನ್ನು ತೆಗೀರಿ. 3 ಮೈನಸ್ ಇದನ್ನು ಮಲ್ಟಿಪ್ಲೈ ಮಾಡೋಣ, 3 ಆಗುತ್ತಲ್ಲ, ಈ ಮೈನಸನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡೋಣ, ಪ್ಲಸ್ ಅದಕ್ಕೂ ಮುಂಚೆ ಈ 3ಯನ್ನು ಕ್ಯಾನ್ಸಲ್ ಮಾಡಿ. ಎಕ್ಸ್ ಉಳಿತದಲ್ಲ, 3 ಮೈನಸ್ 3 ಹೋಗುತ್ತೆ. ಆನ್ಸರ್ ಈಸ್ ಎಕ್ಸ್ ಈಸ್ ದ ಆನ್ಸರ್. ಇಲ್ಲಿ ಏನು ಗೊತ್ತಾಯ್ತಾ, ಫಸ್ಟಿಗೆ ಔಟ್ಸೈಡ್ 3 ಕ್ಯಾನ್ಸಲ್ ಮಾಡಿದ್ರು, ಆಮೇಲೆ ಒಳಗಡೆ ಇರೋ 3 ಕ್ಯಾನ್ಸಲ್ ಮಾಡಿದ್ರು.